ಬೇರೆಯವರು ಹೇಗೆ ಬೇರೆ ಬೇರೆ ವಸ್ತುಗಳನ್ನ ತಗೊಳ್ತಾರೆ ಆ ಥರ ಮೊದಲು ರಾಜು ನಮ್ಮ ಶಾಪ್ಗೆ ಬರ್ತಾರೆ. ಮನೇಲಿ ಏನಿಲ್ಲ ಅಂದರೂ ಮತ್ತೆ ಪುಸ್ತಕ ಇರಬೇಕು. ಒಂದು ಹೊತ್ತು ಊಟ ಕಮ್ಮಿ ಆದ್ರೂ ಪುಸ್ತಕ ಓದಷ್ಟು ತುಂಬ ಖುಷಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಓದುಗರು ರಾಜು ಅನ್ನೋರು ತುಂಬ ಪ್ರತಿ ತಿಂಗಳು ಸಂಬಳ ಆದಾಗ ಬೇರೆಯವರು ಹೇಗೆ ಬೇರೆ ಬೇರೆ ವಸ್ತುಗಳನ್ನ ತಗೊಳ್ತಾರೆ ಆ ಥರ ಮೊದಲು ಸಂಬಳ ಆದ ತಕ್ಷಣ ರಾಜು ನಮ್ಮ ಶಾಪ್ಗೆ ಬರ್ತಾರೆ. ಪ್ರತಿ ತಿಂಗಳು ಹಲವಾರು ಮೌಲಿಕವಾದ ಪುಸ್ತಕಗಳನ್ನ ಅವರು ಖರೀದಿ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ, ಬಂದ ತಕ್ಷಣ ಒಂದು 2-3 ಬುಕ್ಕನ್ನ ಮಾಂಡೋವಿಯಂತೆ, ಬೆಟ್ಟದ ಜೀವ ಮತ್ತು ಕುವೆಂಪು ಅವರ ಮಹಾ ಗ್ರಂಥ ಕಾದಂಬರಿಗಳು ಈ ಥರ ಎಲ್ಲ ತಗೊಂಡ್ರು. ರಾಜು ಸರ್ ನಮಸ್ಕಾರ. ನಮಸ್ಕಾರ ಸರ್. ತುಂಬಾ ಖುಷಿ ಆಗುತ್ತೆ, ನಿಮ್ಗೆ ಯಾವಾಗಲೂ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ಸಂಬಳ ತಗೊಂಡು ಸಿನಿಮಾಕ್ಕೋ ಅಥವಾ ಬೇರೆ ಇದಕ್ಕೆ ಹೋದಾಗ ನೀವು ಸೀದಾ ನಮ್ಮ ಸ್ನೇಹ ಬುಕ್ ಹೌಸ್ಗೆ ಬರ್ತೀರಿ ಯಾವಾಗ್ಲೂ. ಮತ್ತೆ ಯಾವ ಬುಕ್ ಮಾಡಬೇಕು, ಯಾವ್ದು ಚೆನ್ನಾಗಿದೆ ಅಂತ ಒಂದು ಮಾತನ್ನು ಕೂಡ ಹೇಳ್ತಿರ್ತೀರಾ. ಹೌದು ಸರ್. ಏನು ಇದಕ್ಕೆ ಕಾರಣ? ಸಂಬಳ ಆದ ತಕ್ಷಣ ಬುಕ್ ಅಂಗಡಿಗೆ ಬರ್ತಿರಲ್ಲ. ಸರ್, ನಾನು ನಮ್ಮ ತಾಯಿ ಕೂಡ ಚೆನ್ನಾಗಿ ಓದಿರೋರೆ. ಆಗಿನ ಕಾಲದಲ್ಲಿ 10ನೇ ಕ್ಲಾಸ್ ಓದಿದ್ರು ಅವರು. ಸೊ ಅವರು ತುಂಬ ಬರೀತಾರೆ. ಬಟ್ ನನಗೆ ಓದೋ ಹುಚ್ಚು ಜಾಸ್ತಿ. ಆದ್ದರಿಂದ ನಾನು ಆಲ್ಮೋಸ್ಟ್ ಎಲ್ಲ ಬುಕ್ಕು ತೊಗೊಂಡಿದ್ದೀನಿ. ಬಟ್ ಮುಂದೆನೂ ತೊಗೋಬೇಕು. ಆದರೆ ಏನು ಮಾಡೋದು ಅಂತಂದರೆ ಯಾವಾಗಲಾದ್ರೂ ತೊಗೋತಾ ಇರ್ತೀನಿ. ಪ್ರತಿ ತಿಂಗಳು ತೊಗೊಳಕ್ಕೆ ಆಸೆ, ಬಟ್ ನೋಡುವ ಏನಾಗುತ್ತೆ ಅಂತ. ಯಾವಾಗಲೂ ತೊಗೋಬೇಕು. ಮನೇಲಿ ಏನಿಲ್ಲ ಅಂದರೂ ಮತ್ತು ಪುಸ್ತಕ ಇರಬೇಕು. ಒಂದು ಹೊತ್ತು ಊಟ ಕಮ್ಮಿ ಆದ್ರೂ ಪುಸ್ತಕ ಓದಷ್ಟು ತುಂಬ ಖುಷಿ. ಕೆಲವರು ಹೇಳ್ತಾರೆ ಬರೀ ಮತ್ತು ಬುಕ್ ಓದಿದ್ರೆ ಏನು ಸಿಗುತ್ತೆ ಅಂತ. ಆದರೆ ಬುಕ್ ಓದಿದ್ರೆ ಸಮಾಧಾನ, ನೆಮ್ಮದಿ. ಅದಕ್ಕೆ ಹೇಳ್ತಾರೆ ಏನಂತ, ಪುಸ್ತಕ ಓದಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕು. ಸೊ ಎರಡೂ ಒಂದೇ ಕಡೆ ಸಿಕ್ಕಿದಾಗ ನಿಮಗೆಲ್ಲ ಥರ ಖುಷಿನೂ ಬರುತ್ತೆ. ನಾನು ಹೇಳೋದು ಇಷ್ಟೇ, ಓದಿ, ಪುಸ್ತಕ ಓದಿ, ಸಿನಿಮಾ ನೋಡಿ. ಸಿನಿಮಾ ನಿಮಗೆ 2.5 ಗಂಟೆ ಅಷ್ಟೇ. ಆದರೆ ಪುಸ್ತಕ ಹಂಗಲ್ಲ, ನೀವು 20 ವರ್ಷ ಬುಕ್ ಇಟ್ಟರು ಹಾಳಾಗಲ್ಲ. ಒಂದು ಚಿಕ್ಕ ಲೈಬ್ರರಿ ಮಾಡ್ಕೊಳ್ಳಿ. ರವಿ ಬೆಳಗೆರೆ ಹೇಳ್ದಂಗೆ, ಅನುಪಮ ನಿರಂಜನ ಅವ್ರು ಹೇಳ್ದಂಗೆ, ಸಾಯಿ ಸುತ್ತಿ ಹೇಳಿದಂಗೆ, ಕುವೆಂಪು ಅವ್ರು ಹೇಳಿದಂಗೆ, ತೇಜಸ್ವಿ ಅವರು ಹೇಳಿರೋ ಹಾಗೇನೆ, ಕಾರಂತರು ಹೇಳಿರೋ ಹಾಗೇನೆ, ಪುಸ್ತಕ ಓದಿ, ದಯವಿಟ್ಟು ಓದಿ. ಪುಸ್ತಕ ಓದಷ್ಟು ನಮ್ಮ ನಾಲೆಜೇ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ತುಂಬ ಖುಷಿ ಆಗುತ್ತೆ. ರಾಜು ಅವರು ಒಂದು ಮಾತನ್ನ ಹೇಳಿದ್ರು, ಅಂದರೆ ಮನೆಯಲ್ಲಿ ಆಹಾರ ದಿನಸಿಗಳು ಎಷ್ಟು ಮುಖ್ಯನೋ ಪುಸ್ತಕಗಳು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದ್ರು. ತುಂಬ ಅದ್ಭುತವಾದಂಥ ಮಾತು. ಬೇರೆ ಎಷ್ಟೋ ಜನ ಓದುಗರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಇವತ್ತು ಮಕ್ಕಳಿಗೆ, ವಿಶೇಷವಾಗಿ ಸ್ಕೂಲ್ ಮಕ್ಕಳಿಗೆ ಬರೀ ಅವ್ರು ಓದೋದು ಅಷ್ಟೇ ಅಲ್ಲ, ಯಾರಾದ್ರೂ ಮಕ್ಕಳಿಗೆ ಅವರು ಗಿಫ್ಟ್ ಕೊಡ್ತಾರೆ. ಮತ್ತು ಯಾರಾದ್ರು ಈ ಬುಕ್ಕನ್ನು ಕೊಡಿ ಅಂತ ಅವರು ಓದುಗರು ಸಿಕ್ತರೆ ಅವರು ಹೇಳುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ಬರೀ ಪುಸ್ತಕದ ಓದುಗರು ಅಷ್ಟೇ ಅಲ್ಲ, ಪುಸ್ತಕ ಪರಿಚಾರಕರು ಕೂಡ ಅವರು. ರಾಜು ಅಂತವರ ಒಂದು ಸಂತತಿ ಹೆಚ್ಚಾಗಬೇಕು. ಹಾಗಾದ್ರೂ ಮಾತ್ರ ನಾವು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸ್ನೇಹದ ತುಂಬ ಪ್ರೀತಿಯ ಓದುಗರಾದಂಥ ರಾಜು ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ರಾಜು, ಕೊನೆಯದಾಗಿ ಏನು ಹೇಳ್ತೀರಾ ಈಗಿನ ಓದುಗರಿಗೆ? ಇಲ್ಲ ಸರ್, ನಾನು ಹೇಳೋದು ಇಷ್ಟೇ, ನೀವು ಬೇಕಾಗಿ ಆನ್ಲೈನಲ್ಲಿ ತಗೊಳ್ಳಿಕ್ಕೆ ಇಷ್ಟ, ತೊಂದರೆ ಇಲ್ಲ. ಆನ್ಲೈನಲ್ಲಿ ಮತ್ತು ಓದೋದನ್ನು ಕಮ್ಮಿ ಮಾಡಿ. ಯಾಕೆಂದರೆ ಆನ್ಲೈನ್ ಬರೀ ಸ್ಕ್ರೀನು ನಿಮ್ಗೆ ಅಷ್ಟೇ. ಆ ಸ್ಕ್ರೀನು ನಿಮಗೆ ರಿಯಲ್ ಫೀಲ್ ಬರೋದಿಲ್ಲ. ಯಾವತ್ತೇ ಆಗಲಿ, ಬುಕ್ಸೇ ಆಗಲಿ ಮತ್ತು ಊಟನೇ ಆಗಲಿ ಆಫ್ಲೈನಲ್ಲೇ ತಿನ್ನಬೇಕು, ಆಫ್ಲೈನಲ್ಲೇ ಓದಬೇಕು. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಬಸ್ಸಲ್ಲಿ ಹೋಗ್ತೀರಾ, ಜಸ್ಟ್ ಲಾಗಿನ್ ಮಾಡ್ತೀರಾ ಮತ್ತು ಗೂಗಲ್ ಓಪನ್ ಮಾಡ್ತೀರಾ, ನಿಮ್ಗೆ ಯಾವ ಬುಕ್ಸ್ ಬೇಕು ಸಿಗುತ್ತೆ. ಅದಷ್ಟೇ. ಅದನ್ನು ಓದ್ಬಿಟ್ಟು ಏನು ಮಾಡ್ತೀರಾ, ಅಲ್ಲೇ ಮರ್ತ್ಬಿಡ್ತೀರಾ. ಇದು ಆಫ್ಲೈನ್ ಬುಕ್ ಹಂಗಲ್ಲ. ನೀವು ಒಂದು ಬ್ಯಾಗಲ್ಲಿ ಇಟ್ಕೊತೀರೋ ಅಥವಾ ಎಲ್ಲಿ ಇಟ್ಕೊತೀರೋ ಅಥವಾ ಒಂದು ಗಾಡೀಲಿ ಇಟ್ಕೊಬೋದು. ನೀವು ಮನ್ಸಿಗೆ ಬೇಜಾರಾಯ್ತಾ, ಪಾರ್ಕಲ್ಲಿ ಕೂತ್ಕೊಳ್ಳಿ, ಅಲ್ಲೂ ಓದ್ತೀರಾ, ಓದಿ. ಅಥವಾ ಸಿನಿಮಾಗೆ ಹೋಗ್ತೀರಾ, ಅದಕ್ಕೆ ಎದ್ದು ಬರ್ತೀರಾ. ಅಂಥ ಸಮಯದ ಏನು ಮಾಡಿ, ಫ್ರೆಂಡ್ಸ್ ಸಿಗಲಿಲ್ವಾ, ಯಾರೂ ಸಿಗಲಿಲ್ವಾ, ಏನೂ ವರಿ ಮಾಡಬೇಡಿ. ಕೈಲಿ ಒಂದು ಪುಸ್ತಕ ಇರಲಿ. ನಿಮ್ಮ ಬ್ಯಾಗಲ್ಲಿ ಹೇಗೆ ಮತ್ತು ವಾಟರ್ ಬಾಟ್ಲ್ ಇರುತ್ತೋ ಆಗೊಂದು ಪುಸ್ತಕ ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ರಾಜು. ಸ್ನೇಹ ಬುಕ್ ಹೌಸ್ ಹೇಗೆ ಅನಿಸ್ತು ನಿಮಗೆ? ಸರ್, ನಮಗೆ ಸ್ನೇಹ ಬುಕ್ ಹೌಸ್ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿ ಸಾರಿನೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಇಲ್ಲೂ ಬರ್ತೀನಿ. ಇಲ್ಲಿ ಬಂದು ನಾನು ಕೇಳಿದೆಲ್ಲ ಸರ್ನ ಕೊಡ್ತೀನಿ, ಸರ್ನ ಕೇಳ್ತೀನಿ. ಅವ್ರ ಹತ್ರ ಯಾವುದಿದೆ ಅದು ನಂಗೆ ಖಂಡಿತ ಕೊಡ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಈ ಬುಕ್ಸ್ ಸ್ನೇಹ ಬುಕ್ಸ್ ಹೌಸಲ್ಲಿ ಬುಕ್ಸ್ ತೊಗೊಳಕ್ಕೆ ನಂಗೆ ಕಮ್ಮಿ ಕೂಡ ಮಾಡಿಕೊಟ್ಟಿದ್ದಾರೆ ಪಾಪ ಅವರು. ನಂಗೆ ತುಂಬ ಖುಷಿ. ಅದಕ್ಕೆ ಯಾವಾಗಲೂ ಬರ್ತೀನಿ, ಮುಂದೆನೂ ಬರ್ತೀನಿ, ಮತ್ತೆ ತಗೋತೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ನಮ್ಮ ಟೀಚರ್ಸ್ಗೆಲ್ಲ ಹೇಳ್ತೀನಿ, ನಮ್ಮ ಸ್ಟಾಫ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಬುಕ್ಸ್ ಓದಿ ಅಂತ. ನಾನು ಸರ್ಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಸರ್, ನಾವು ಕೇಳೋ ಬುಕ್ಸ್ನ ದಯವಿಟ್ಟು ಪಬ್ಲಿಕೇಶನ್ ಸಿಕ್ಕಿದ್ರೆ ದಯವಿಟ್ಟು ನಮಗೆ ತಲುಪಿಸಿ ಅಂತ. ಥ್ಯಾಂಕ್ ಯು ರಾಜು ಅವರೇ, ತುಂಬ ಖುಷಿ ಆಯಿತು. ನಿಮ್ಮ ಓದುವಂತಹ ಸಂಸ್ಕೃತಿ ಇನ್ನೂ ಹೆಚ್ಚಾಗಲಿ. ನಿಮ್ಮಿಂದ ಇನ್ನೊಂದು 4 ಜನಕ್ಕೆ ಅಭ್ಯಾಸ, ಒಳ್ಳೆ ಸಮಾಜವನ್ನ ಕಟ್ಟೋಣ. ಬರ್ತಾ ಇರಿ. ಖಂಡಿತ. ನೀವು ಸಜೆಸ್ಟ್ ಮಾಡಿದಂತ ಮುತ್ತೂರು ತೀರ್ಥಹಳ್ಳಿಯವರ ಪುಸ್ತಕ ಜಾರಿಗೆ ತನ್ನಿ. ತೀರ್ಥಹಳ್ಳಿ ಅವ್ರು ಬರ್ದಿರೋರು, ಮುದ್ದೂರು ತೀರ್ಥಹಳ್ಳಿ ಅಂತ ಬರ್ದಿರೋರು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಕಾರ ಹಾದಿಯ ಹೂಗಳು ಅಂತ. ಅದನ್ನ ನೀವು ಸಣ್ಣ ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು, ಸ್ಕೂಲ್ ಮಕ್ಳಿಗೂ ಕೊಡ್ಬೋದು, ಟೀಚರ್ಸ್ಗೂ ಕೊಡ್ಬೋದು. ಅಷ್ಟು ಚೆನ್ನಾಗಿದೆ ಆ ಬುಕ್ಕು. ನಿಮಗೆ ಹೇಗೆ ಕಾಸರಗೋಡು ಮತ್ತು ಸಿನಿಮಾ ನೋಡಿದ್ರಿ, ಅದೇ ಥರ ಮಕ್ಕಳದು, ಅದೇ ಥರ ಹಳೆ ಕಾಲದಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಿನಿಮಾ ಬರ್ತಿದೆಯಲ್ವಾ,
ಅದೇ ಥರನೇ ಬುಕ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಎಷ್ಟು ಚೆನ್ನಾಗಿದೆ ಇದನ್ನ ಬುಕ್ಸು ಅಂತಂದರೆ, ಆ ಬುಕ್ಕಲ್ಲಿ ನಿಮಗೆ ಅಳು ಬರುತ್ತೆ, ನಗು ಬರುತ್ತೆ, ನಗಿಸ್ತೀರಾ, ಅಳ್ತೀರಾ, ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ, ಈ ಬುಕ್ ತಗೋದು ಚೆನ್ನಾಗಿದೆ, ಈ ಬುಕ್ ತಗೋದು ಚೆನ್ನಾಗಿದೆ, ಇದನ್ನ ಮಕ್ಕಳು ಕೊಡು, ಇದು ದೊಡ್ಡವ್ರು ಓದ್ಬೋದು, ಇದು ಅಮ್ಮ ಓದ್ಬೋದು, ಇದು ಅಪ್ಪನ ಕೊಡ್ಬೋದು, ಇದು ಫ್ರೆಂಡ್ಸಿಗೆ ಕೊಡ್ಬೋದು, ಆ ಥರ ಬುಕ್ಕು. ದಯವಿಟ್ಟು ಎಲ್ಲ ಬುಕ್ ಓದಿ, ಆದಷ್ಟು ಬುಕ್ಸ್ ಓದಿ. ಥ್ಯಾಂಕ್ ಯು ರಾಜು ಅವರೇ, ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಪರವಾಗಿ ನಾನು ರಾಜು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಮತ್ತೆ ಈ ತರದ್ದು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.